ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಈ ವಿರುದ್ಧ ಆಹಾರಗಳನ್ನು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ನಮಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದಾಗ ಡಾಕ್ಟರ್ಸ್ ಕೇಳ್ತಾರೆ, ಯಾವುದಾದ್ರೂ ಅವ್ರಿಗೆ ಗೊತ್ತಾಗಲ್ಲ, ಯಾವುದಾದ್ರೂ ಫುಡ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳ್ತಾರೆ. ನಾವು ಹೌದು, ಯಾವುದಾದ್ರೂ ಹೊರಗಡೆಯಿಂದ ಯಾವುದೋ ಆಯಿಲ್ ಆಗಿರ್ಬೋದು, ಇಲ್ಲ ಹೊರಗಡೆ ಏನಾದ್ರು ಔಟ್ಸೈಡ್ ಏನೋ ಊಟ ಮಾಡಿರ್ತೀವಿ, ಅದರಿಂದ ಅಂದ್ಕೊಂಡು ಬಿಡ್ತೀವಿ. ಆದರೆ ಕೆಲವೊಂದು ಸಲ ವಿರುದ್ಧ ಆಹಾರಗಳಿಂದ ನಮ್ಮ ಹೆಲ್ತಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ವಿರುದ್ಧ ಆಹಾರಗಳು ಯಾವುದಂದರೆ, ಮೊದಲನೇದಾಗಿ ಬಿಸಿನೀರಲ್ಲಿ ಕೆಲವರು ಜೇನುತುಪ್ಪ ಹಾಕಿ ಕುಡಿತಾರೆ. ಕೆಲವರು ಸ್ಲಿಮ್ ಆಗಬೇಕು, ಆಮೇಲೆ ಫ್ಯಾಟ್ ಕಡಿಮೆ ಆಗುತ್ತೆ. ಕೆಲವೊಂದು ಯೂಟ್ಯೂಬರ್ಸ್ ಹೇಳಿರ್ತಾರೆ, ಆ ಥರ ಬಿಸಿನೀರಲ್ಲಿ ಈ ಥರ ಹಾಕಿ ಕುಡಿದ್ರೆ, ಜೇನುತುಪ್ಪ ಹಾಕಿ ಕುಡಿದ್ರೆ ಸ್ಲಿಮ್ ಆಗ್ತೀರ ಅಂತ ಹೇಳಿ. ಇದೆರಡು ವಿರುದ್ಧ ಆಹಾರಗಳು. ಯಾಕಂದರೆ ಬಿಸಿನೀರಲ್ಲಿ ಜೇನುತುಪ್ಪ ಹಾಕಿ ಕುಡಿಯೋದ್ರಿಂದ ಜೇನುತುಪ್ಪ ಏನು ಗೊತ್ತಾ, ಬಿಸಿ ಆದ ತಕ್ಷಣ ಅದು ವಿಷ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಇದೆರಡು ವಿರುದ್ಧ ಆಹಾರಗಳು. ಇದೆರಡನ್ನೂ ಯಾವತ್ತೂ ಒಟ್ಟಿಗೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು ವಿರುದ್ಧ ಆಹಾರ ಯಾವುದಂದರೆ ಹಾಲು ಮತ್ತು ಮೊಸರು. ಇವೆರಡನ್ನೂ ಯಾವತ್ತೂ ಒಟ್ಟಿಗೆ ಕುಡಿಲಿಕ್ಕೆ ಹೋಗಬೇಡಿ. ಹಾಲಿಂದಲೇ ಮೊಸರು ಆಗೋದಾದರೂ ಇವೆರಡು ವಿರುದ್ಧ ಆಹಾರಗಳೇ. ಆದ್ದರಿಂದ ಹಾಲು ಮತ್ತು ಮೊಸರನ್ನ ಯಾವತ್ತೂ ಒಟ್ಟಿಗೆ ಕುಡಿಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಬ್ಬರು ಕೆಲವರು ಏನು ಮಾಡ್ತಾರಂದರೆ, ಈ ಹಾಲಲ್ಲಿ ಊಟ ಮಾಡುವಾಗ ಹಾಲು ಹಾಕ್ಕೋತಾರೆ, ಮೊಸರು ಬದಲಿಗೆ ಹಾಲು ಹಾಕ್ಕೋತಾರೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಊಟ ಮಾಡ್ತಾರೆ. ಅದು ನಿಮ್ಮ ಸ್ಕಿನ್ನಿಗೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ ಬರೋದೇ ಇದರಿಂದ. ಇದು ತುಂಬ ನೀವು ಹುಷಾರಾಗಿರಬೇಕಾಗತ್ತೆ. ಈ ಥರ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಆದ್ದರಿಂದ ಹಾಲು ಜೊತೆ ಯಾವುದೇ ಕಾರಣಕ್ಕೆ ಉಪ್ಪು ಮಿಕ್ಸ್ ಮಾಡಿ ಕುಡಿಯೋದು ಮಾಡಬೇಡಿ. ಊಟಕ್ಕೂ ಆ ಥರ ಹಾಕಲಿಕ್ಕೆ ಹೋಗಬೇಡಿ. ಇನ್ನೊಂದು ಯಾವುದಂದರೆ ಮೀನು ಮತ್ತು ಮೊಟ್ಟೆ. ಇವೆರಡಂತೂ ಒಟ್ಟಿಗೆ ತಿನ್ನಲಿಕ್ಕೆ ಹೋಗಬೇಡಿ. ಇದರಿಂದ ಖಂಡಿತ ಸ್ಕಿನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇರುವಾಗ ನಮ್ಗೆ ಅಷ್ಟೊಂದೇನೋ ಗೊತ್ತಾಗ್ತಾ ಇರಲಿಲ್ಲ. ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಅಥವಾ ಮನೆಯಲ್ಲೇ ಆಗಿರ್ಬೋದು, ಮೀನು ಮತ್ತು ಮೊಟ್ಟೆ ಎರಡು ತಿಂತೀವಿ. ಆವಾಗ ಅಷ್ಟೊಂದು ನಮಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಆದರೆ ಇವಾಗ ಮೀನು ಮೊಟ್ಟೆ ಒಟ್ಟಿಗೆ ತಿಂದಾಗ ಸ್ವಲ್ಪ ಸ್ಕಿನ್ ಅಲರ್ಜಿ ಅನಿಸುತ್ತೆ. ಖಂಡಿತ ಇದೆರಡು ಒಟ್ಟಿಗೆ ತಿನ್ನಲಿಕ್ಕೆ ಹೋಗಬೇಡಿ. ಇವೆರಡು ವಿರುದ್ಧ ಆಹಾರಗಳೇ. ಮತ್ತು ಇನ್ನೊಂದು ಯಾವುದಂದರೆ ಬನಾನಾ ಮತ್ತು ಮೊಟ್ಟೆ. ಇವೆರಡು ವಿರುದ್ಧ ಆಹಾರಗಳೇ. ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ಇದು. ಯಾಕಂದರೆ ಕೆಲವರು ಅದೆರಡು ಚೆನ್ನಾಗಿ ಈ ಹೆಲ್ದಿ ಅಂತ ಹೇಳಿಕೊಂಡು ಬನಾನಾ ಮತ್ತು ಮೊಟ್ಟೆನ ಒಟ್ಟಿಗೆ ತಿಂತಾರೆ. ಅದೆರಡು ಒಟ್ಟಿಗೆ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಬನಾನಾ ತಿಂದು 1 ಅವರ್, ಒಂದು ಮುಕ್ಕಾಲು ಅವರು ಆದಮೇಲೆ ಮೊಟ್ಟೆ ತಿನ್ನಿ. ಇವೆರಡು ಒಟ್ಟಿಗೆ ಯಾವತ್ತೂ ತಿನ್ನಲಿಕ್ಕೆ ಹೋಗಬೇಡಿ, ಆಯಿತಾ? ಇದರಿಂದ ನಿಮಗೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಕೆಲವರು ಊಟ ಆದ ತಕ್ಷಣ ಊಟಕ್ಕೆ ನೀರು ಇರಲೇಬೇಕು ಅವರಿಗೆ. ಊಟ ಆದ ತಕ್ಷಣ ನೀರು ಕುಡಿದ್ಬಿಡ್ತಾರೆ. ಆ ಥರ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ನೀವು ಏನು ಊಟ ನಾವು ಚೆನ್ನಾಗಿರಬೇಕಂತ ಹೇಳಿ ಚೆನ್ನಾಗಿ ಒಳ್ಳೆ ಫುಡ್ ತಿಂದರು, ಅದು ನಿಮ್ಮ ದೇಹಕ್ಕೆ ಹಿಡಿಯೋದೇ ಇಲ್ಲ. ಎಲ್ಲ ನೀರಲ್ಲಿ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ಅದರಿಂದ ಊಟ ಆಗಿ ಅರ್ಧ ಗಂಟೆ ಮೇಲೆ ನೀರು ಕುಡಿಯಿರಿ. ಆವಾಗ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ನಾವು ಯಾವುದೇ ಆಹಾರ ತಗೊಳ್ಳಿ, ಏನೇ ಮಾಡಲಿ, ನಮ್ಮ ಹೆಲ್ತು ಚೆನ್ನಾಗಿರ್ಬೇಕಂತ. ಆದರೆ ಕೆಲವೊಂದು ಸಲ ಏನಾಗುತ್ತಂದರೆ, ನಾವು ವಿರುದ್ಧ ಆಹಾರ ತಗೊಂಡು ನಮ್ಮ ಹೆಲ್ತನ್ನ ಇನ್ನಷ್ಟು ಹಾಳು ಮಾಡ್ಕೊತಾ ಇರ್ತೀವಿ. ಅದು ನಮ್ಗೆ ಗೊತ್ತಿರಬೇಕಲ್ವಾ? ಆದ್ದರಿಂದ ಈ ವಿರುದ್ಧ ಆಹಾರಗಳ ಬಗ್ಗೆ ನೀವು ಇನ್ನೂ ಸಾಕಷ್ಟು ತಿಳ್ಕೊಳ್ಳಿ. ವಿರುದ್ಧ ಆಹಾರಗಳನ್ನ ಯಾವತ್ತೂ ತಗೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಹೆಲ್ದಿಯಾಗಿರಿ. ಹೆಲ್ತ್ ಈಸ್ ವೆಲ್ತ್ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಂಗೆ ಬೇಕಾಗಿರುತ್ತೆ. ಥ್ಯಾಂಕ್ ಯು.